ಸರ್ ಸಿಂಗಲ್ಗೂ ಡಬಲ್ಗೂ ಏನು ವ್ಯತ್ಯಾಸ ಸರ್? ಸಿಂಗಲ್ ಅಂದ್ರೆ ಈ ವರ್ಷ ಬಂದಿರೋದು ನೆಕ್ಸ್ಟ್ ಇಯರ್ಗೆ ಕ್ರಾಪ್ ಕಡಿಮೆ ಆಗುತ್ತೆ. ಸಿಂಗಲ್ ಡಬಲ್ ಕ್ರಾಪ್ ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ಸರ್ ಎಂತ ಸಾಯಿಲ್ ಅನ್ನು ಬರುತ್ತೆ, ಮೇಂಟೆನೆನ್ಸ್ ಮಾಡ್ಬೇಕು. ಮೇನ್ ಗೊಬ್ಬರ ಅದೆಲ್ಲ ಕಟಿಂಗ್ ವರ್ಷ ಕಟಿಂಗ್ ಮಾಡೋದು ಮೇನ್ ಮೇಂಟೆನೆನ್ಸ್. ಮರಾಠಿಯಲ್ಲಿ ಆಲ್ಫಾನ್ಸ್ ಅಂತಾರೆ, ನಾವು ಈಗ ಬಾದಾಮಿ. ಸರ್ ಇದು ಎಲ್ಲ ಈಗ ಮಾವೆಲ್ಲ ತೋರಿಸಿದ್ರಲ್ಲ, ಇವೆಲ್ಲ ನಾಟಿ ಮಾಡಿ ಎಷ್ಟು ವರ್ಷಕ್ಕೆ ಬರುತ್ತೆ? 2 ವರ್ಷ. ಇದು ಲೆಮನ್, ತೈವಾನ್ ಲೆಮನ್ ಅಂತ. ಇದು 6 ಮಂತ್ಸ್ಗೆ ಕ್ರಾಪ್ ಬರುತ್ತೆ. 6 ಮಂತ್ಗೆ ಕ್ರಾಪ್ ಬರುತ್ತೆ. ಇಲ್ಲಿ ನೋಡಿ ಆಲ್ರೆಡಿ ಕಾಯಿ. ನೋಡ್ಬೋದು ನೀವು. ಸರ್ ಇದು ಮಾವಿನ ತಳಿ ಯಾವ್ದು ಸರ್? ಇದು ಮಲ್ಲಿಕಾ ಇದು ಬಂದು ಮಲ್ಲಿಕಾ. ಇದು ಡಬಲ್ ಗ್ರಾಫ್ಟ್ ಸರ್. ನೀವು ಎರಡು ಗಿಡಕ್ಕೆ ಕ್ರಾಸ್ ಮಾಡಿರ್ತೀವಿ ನಾವು. ಡಬಲ್ ಗಿಡ ಕ್ರಾಸಿಂಗ್. ಹೌದು. ಸಿಂಗಲ್ ಇದೆ, ಡಬಲ್ ಇದೆ. ನೋಡ್ಬೋದು ಇಲ್ಲಿ ನೋಡ್ಬೋದು. ಇದು ಎಲ್ಲ ಡಬಲ್ ಕ್ರಾಸಿಂಗ್ ಇದು. ಇಲ್ಲಿ ನೋಡಿ, ಇಲ್ಲಿ ಈ ತರ 2 ಗಿಡಕ್ಕೆ ಕ್ರಾಸ್ ಮಾಡಿರ್ತೀವಿ. ಇಲ್ಲಿ ನೋಡಿ ಸರ್, ನೋಡ್ಬೋದು ವೀಕ್ಷಕರೇ, 2 ಗಿಡಕ್ಕೆ ಕ್ರಾಸ್ ಆಗಿರುತ್ತೆ. 2 ಗಿಡ ಕ್ರಾಸಿಂಗ್ ಆಗಿರುತ್ತೆ. ಈಗ ನಿಮ್ಗೆ ನಮ್ಮಲ್ಲಿ ಸಿಂಗಲ್ಲು ಇದೆ, ಡಬಲ್ ಇದೆ. ಇಲ್ಲಿ ನೋಡಿ, ಇದು ಸಿಂಗಲ್, ಇದು ಏಕ ಒಂದೇ ಇರುತ್ತೆ. ಸರ್ ಸಿಂಗಲ್ಗೂ ಡಬಲ್ಗೂ ಏನು ವ್ಯತ್ಯಾಸ ಸರ್? ಸಿಂಗಲ್ ಅಂದ್ರೆ ಈ ವರ್ಷ ಬಂದಿರೋದು ನೆಕ್ಸ್ಟ್ ಇಯರ್ಗೆ ಕ್ರಾಪ್ ಕಡಿಮೆ ಆಗುತ್ತೆ. ಸಿಂಗಲ್ ಡಬಲ್ ಗ್ರಾಫ್ಟ್ ಆದ್ರೆ ಈ ವರ್ಷ ಬಂದಿರೋದು ನೆಕ್ಸ್ಟ್ ಇಯರ್ಗೂ ಜಾಸ್ತಿ ಬರುತ್ತೆ, ಕಡಿಮೆ ಬರಲ್ಲ. ಸರ್ ಸಿಂಗಲ್ ಕ್ರಾಪ್ ಏನ್ ರೇಟ್? ಸಿಂಗಲ್ ಆದ್ರೆ 100 ರೂಪೀಸ್ ಕೊಡ್ತಾ ಇದೀವಿ. ಡಬಲ್ ಆದ್ರೆ 200 ಕೊಡ್ತಾ ಇದೀವಿ. 200 ರೂಪೀಸ್ ಕೊಡ್ತಾ ಇದ್ರಿ. ಮತ್ತೆ ಇದೆಲ್ಲ ಮಲ್ಲಿಕನೆ. ಇದಷ್ಟು ಮಲ್ಲಿಕನೆ. ಮತ್ತೆ ಇದು ಬಂದು ದಶರಿ ಅಂತ. ಇದೆಲ್ಲ ದಶರಿ. ಇದು ಸಿಂಗಲ್ ಕ್ರಾಫ್, ಡಬಲ್ ಕ್ರಾಫ್? ಇದು ಸೇಮ್ ಸರ್, ಸಿಂಗಲ್ ಇದೆ, ಡಬಲ್ ಇದೆ. ಕೆಲವರು ಕಡಿಮೆ ರೇಟ್ಗೆ ಬೇಕು ಅಂತಂದ್ರೆ ಸಿಂಗಲ್ ಕೊಡ್ತೀವಿ. ಇಲ್ಲ 200 ರೂಪಾಯಿ ಆಗ್ಲಿ ಕೊಡ್ರಿ ಅಂತಂದ್ರೆ ಡಬಲ್ ಕೊಡ್ತೀವಿ. ಇದು ಅಷ್ಟೇ. ಈಗ ಕೇಸರ ಇದೆ, ಇಲ್ಲಿ ಬನ್ನಿ. ಇದು ಅಷ್ಟೇ, ಸಿಂಗಲ್ ಡಬಲ್ 2 ಇದೆ. ಇದೆಲ್ಲ ಕೇಸರ್. ಸರ್ ಇದು ಕ್ರಾಸಿಂಗ್ ಎಲ್ಲ ನೀವೇ ಮಾಡ್ತೀರಾ? ಹೌದು, ಇದೆಲ್ಲ ನಾವೇ ಮಾಡಿಸಿರೋದು. ಇದರಲ್ಲಿ ನಮ್ಮಲ್ಲಿ ಇದೆ ಸರ್. ಮದರ್ ಪ್ಲಾಂಟ್ಸ್ ಇಲ್ಲೇ ನಿಯರ್ ಇದೆ. ಹಂಗಾಗಿ ಸ್ಟೆಮ್ ಎಲ್ಲ ಕಟ್ ಮಾಡ್ಕೊಂಡು ಇಲ್ಲೇ ಇದು ಮಾಡಿಸಿ. ಹೌದಾ ಸರ್? ಮತ್ತೆ ಇದು ಯಾವ ನೆಲಗಳು ಚೆನ್ನಾಗಿ ಇಳುವರಿ ಬರುತ್ತೆ ಸರ್? ಸರ್ ಎಂತ ಸಾಯಿಲ್ ಅನ್ನು ಬರುತ್ತೆ, ಮೇಂಟೆನೆನ್ಸ್ ಮಾಡ್ಬೇಕು. ಮೇನ್ ಗೊಬ್ಬರ ಅದೆಲ್ಲ ಕಟಿಂಗ್ ವರ್ಷ ಕಟಿಂಗ್ ಮಾಡೋದು ಮೇನ್ ಮೇಂಟೆನೆನ್ಸ್. ಇದಕ್ಕೇನು ಸ್ಪ್ರೇ ಇರಲ್ಲ, ಸುಮ್ಮನೆ ಗೊಬ್ಬರ ನೀರು. ಈಗ ಕೆಲವೊಬ್ಬೊಬ್ರು ಇದು ಎರೆ ಭೂಮಿಗಳಿಗೆ ಹಾಕಿದ್ರೆ ಇಳುವರಿ ಬರಲ್ಲ, ಸರ್. ಆತರ ಸಾಯಿಲ್ ಏನಿಲ್ಲ, ಎಂತ ಸಾಯಿಲ್ ಆದ್ರೂ ಬರುತ್ತೆ. ಯಾವ ನೆಲದಲ್ಲಿ ಬೇಕಾದ್ರೂ ಬೆಳಿಬಹುದು ಸರ್. ಸರ್ ಮತ್ತೆ ನೀರು ಗೊಬ್ಬರ ಮೇಂಟೈನ್ ಮಾಡ್ಬೇಕು ಸರ್. ಹೌದು ಸರ್, ನೀರು ಗೊಬ್ಬರ ಮೇಂಟೈನ್ ಮಾಡ್ಬೇಕು ಸರ್. ಮತ್ತೆ ಯಾವ ಗಿಡ ಇದೆ ಸರ್ ಇಲ್ಲಿ? ಮತ್ತೆ ಇಲ್ಲಿ ಸರ್ವೆ ಗಿಡ ಇದೆ. ಇದು ಕೆಸರಿನ ಅಂತ. ಸರ್. ಇದು ಸ್ಯಾಂಡಲ್ ಪ್ಲಾಂಟ್ಸ್ ಗೆ ಹೋಸ್ಟಿಂಗ್ ಪ್ಲಾಂಟ್. ಇದೆಲ್ಲ ಹೋಸ್ಟಿಂಗ್ ಪ್ಲಾಂಟ್ ಹಾಕ್ತಾರೆ. ಮತ್ತೆ ಕೆಲವರು 5 ಅಡಿ ನಾಟಿ ಮಾಡ್ಕೊಂಡು, ಇದು ರೇಟ್ ಕಡಿಮೆ, ಬರೀ 8 ರೂಪಾಯಿ ಸಿಗುತ್ತೆ. ಇದು ರೇಟ್ ಕಡಿಮೆ. ಮತ್ತೆ ಈಗ ಟೊಮೊಟೊಗೆ ಎಲ್ಲ ತುಂಬಾ 1 ಇಯರ್ಗೆ ಕಟಾವ್ ಬರುತ್ತೆ. 1 ಇಯರ್ಗೆ ಅಟ್ಲೀಸ್ಟ್ 15 ಫೀಟ್ ವರೆಗೂ ಬೆಳೆಯುತ್ತೆ. ನೋಡಿ, ನಮ್ಮಲ್ಲಿ ಬಂದಿರೋದು 15 ಅಡಿ ಐತಿ. ಇದು ಏನ್ ರೇಟ್ ಬೀಳುತ್ತೆ ಸರ್ ಸಸಿ ಎಲ್ಲ? ಇದು 8 ರೂಪಾಯಿ ಆಗುತ್ತೆ. 8 ರೂಪಾಯಿ ಒಂದು ಸಸಿ? 8 ರೂಪಾಯಿ ಒಂದು. ಇದು ಕ್ಲೋನಲ್ ಪ್ಲಾಂಟ್, ಬೇಗ ಫಾಸ್ಟ್ ಗ್ರೋತ್. ಮತ್ತೆ ಇದಕ್ಕೆಲ್ಲ ಶ್ರೀಗಂಧಕ್ಕೆಲ್ಲ ಹೋಸ್ಟಿಂಗ್ ಪ್ಲಾಂಟ್ ಹಾಕ್ತಾರೆ. ಸ್ಯಾಂಡಲ್ ಪ್ಲಾಂಟ್ ಇದೆ ನಮ್ಮಲ್ಲಿ. ನೋಡೋಣ. ರತ್ನಗಿರಿ ಆಲ್ಫಾನ್ಸ್ ಅಂತ. ಇದು ಮರಾಠಿಯಲ್ಲಿ ಆಲ್ಫಾನ್ಸ್ ಅಂತಾರೆ, ನಾವು ಈಗ ಬಾದಾಮಿ. ಸರ್ ಇದು ಎಲ್ಲ ಈಗ ಮಾವೆಲ್ಲ ತೋರಿಸಿದ್ರಲ್ಲ, ಇವೆಲ್ಲ ನಾಟಿ ಮಾಡಿ ಎಷ್ಟು ವರ್ಷಕ್ಕೆ ಬರುತ್ತೆ? 2 ವರ್ಷಕ್ಕೆ ಕ್ರಾಪ್ ಬರುತ್ತೆ. 2 ವರ್ಷಕ್ಕೆ ಕ್ರಾಪ್ ಬರುತ್ತೆ. ಹೌದು ಸರ್. ಮತ್ತೆ ಅದ್ರೊಳಗೆ ಏನಾರು ಬಿಡುತ್ತವ? ಅದ್ರೊಳಗಡೆ 2 ವರ್ಷದೊಳಗಡೆ ಏನಾರ? ಇಲ್ಲ, ಬರ್ತಾ ಇರುತ್ತೆ. ನೆಕ್ಸ್ಟ್ ಇಯರ್ ಬರುತ್ತೆ, 1 ವರ್ಷಕ್ಕೆ ಬರುತ್ತೆ. ಕಿತ್ತಾಕ್ತಾ ಇರಬೇಕು. ಸರ್ ಮತ್ತೆ ಇದು ನಿಂಬು ಲೆಮನ್ ಅದು ಒಳಗಡೆ ಇದೆ. ಇದು ಸ್ಯಾಂಡಲ್ ಪ್ಲಾಂಟ್, ಶ್ರೀಗಂಧ. ಸರ್ ಇದೆಲ್ಲ ಏನ್ ರೇಟ್ ಸರ್ ಸಸಿ? ಇದೆಲ್ಲ 30 ರೂಪಾಯಿ ಕೊಡ್ತಾ ಇದೀವಿ. 30 ರೂಪಾಯಿ ಕೊಡ್ತಾ. ಇದೆಲ್ಲ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದು ಕಟಾವ್ಗೆ? ಸರ್ ಇದು ಕಟಾವ್ ಹೇಳಕ್ ಬರಲ್ಲ. 40 ವರ್ಷ ಆಗ್ಬೋದು, ಮೇಂಟೈನ್ ಮೇಲೆ ಡಿಪೆಂಡ್. ಮೇಂಟೆನೆನ್ಸ್ ಮೇಲೆ 40 ವರ್ಷ ಆಗ್ಬೋದು, 50 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು. ಇದು ಎಕ್ಸ್ಪೆಷಲಿ ಯಾವ ನೆಲಗಳಿಗೆ ಹಾಕಿದ್ರೆ ಚೆನ್ನಾಗಿ ಸರ್ ಇದು? ಸರ್ ಎಂತ ಸಾಯಿಲ್ ಆದ್ರೂ ಬರುತ್ತೆ, ಪ್ಲಾಂಟ್ ಮೇಂಟೈನ್ ಮಾಡ್ಬೇಕಷ್ಟೇ. ಮೇಂಟೆನೆನ್ಸ್ ಅಲ್ಲಿ ಇದೆಲ್ಲ ಅಡಿಕೆ.
ಇದು ಎಲ್ಲೇ ಸರ್ ಇವು ಗೋಟುಗಳೆಲ್ಲ? ಇಲ್ಲೇ ಗೌನಹಳ್ಳಿ ಅಂತ. ಗೌನಹಳ್ಳಿ ಅಂತಂದು. ಗೌನಹಳ್ಳಿಗೆ ಐನೂರದ್ದು ಇದೆ. ಸರ್ ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ವೀಕ್ಷಕರು, ಯಾರಿಗಾರ ಅಡಿಕೆ ಸಸಿ ಬೇಕಿದ್ರೆ ಇಲ್ಲಿ ಒಳ್ಳೊಳ್ಳೆ ಚೆನ್ನಾಗಿದಾವೆ ಸಸಿಗಳು ಎಲ್ಲ. ಪ್ಯಾಕೆಟ್ ಎಲ್ಲ ಸರ್ ಇವು ಕೆಜಿ ಪ್ಯಾಕೆಟ್ ಅಲ್ಲ ಸರ್ ಇವು? ಕೆಜಿ ಪ್ಯಾಕೆಟ್. ಸರ್ ಇವೆಲ್ಲ ಏನ್ ರೇಟ್ ಸರ್? ಇದೆಲ್ಲ 6 months ಪ್ಲಾಂಟ್ 35 rupees ಇದೆ ಸರ್. ಲಾಸ್ಟ್ ಇಯರ್ 12 rupees ಇತ್ತು, ಈಗ ರೇಟ್ ಜಾಸ್ತಿ ಆಗಿದೆ. ಸರ್ ವೀಕ್ಷಕರೇ ನೋಡ್ಬೋದು, ಇದೆಲ್ಲ ಒಳ್ಳೊಳ್ಳೆ ಸಸಿಗಳೆಲ್ಲ ಸಾಕಿದ್ದಾರೆ ಸರ್ಗಳು. ಸರ್ ನಿಮ್ಮ ಹೆಸರು? ಹರೀಶ್ ಅಂತ ಸರ್. ಹರೀಶ್ ಸರ್. ನೋಡ್ಬೋದು ಶ್ರೀಗಂಧ ಇರ್ಬೋದು, ಮಾವಿನಲ್ಲಿ 64 ವೆರೈಟಿ ಮಾವು ಸಿಗುತ್ತೆ ಇವ್ರ ಹತ್ರ. ಬರ್ರಿ ಇಲ್ಲಿ ನರ್ಸರಿ ಒಳಗಡೆ ಹೋಗೋಣ. ನೆಕ್ಸ್ಟ್ ಅಲ್ಲಿ ಏನೇನಿದೆ ಅನ್ನೋದು ಒಂದ್ ಸ್ವಲ್ಪ ವೀಕ್ಷಣೆ ಮಾಡೋಣಂತಿ. ಸರ್ ನಿಮ್ದು ಸ್ವಂತ ಇದೆ ಊರು ಸರ್? ನಮ್ದು ಸ್ವಂತೂರು ಇದೆ, ಹಿರಿಯೂರು. ಇದು ಲೆಮನ್, ತೈವಾನ್ ಲೆಮನ್ ಅಂತ. ಇದು 6 months ಗೆ ಕ್ರಾಪ್ ಬರುತ್ತೆ. 6 months ಗೆ ಕ್ರಾಪ್ ಬರುತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ಕಾಯಿ. ನೋಡಿ ಕಾಯಿ ಇದೆ. ಇದು 6 ತಿಂಗಳಿಗೆ ಬಂದ್ಬಿಡುತ್ತೆ. ಸರ್ ಇದು ಏನು ಬೀಜ ಬರುತ್ತಲ್ಲ ಅದು? ಬೀಜ ಕ್ಲೋನಲ್ ಪ್ಲಾಂಟ್ ಇದು. ಕ್ಲೋನ್ಸ್ ಎಲ್ಲ ಫ್ಲವರ್ ಸ್ಟಾರ್ಟ್ ಆಗಿದೆ ನೋಡಿ. ಹೌದು ಸರ್. ನೋಡಿ ಕಾಯಿ ಎಲ್ಲ ಸ್ಟಾರ್ಟ್ ಆಗಿದೆ, ಕಾಯಿಗಳೆಲ್ಲ ಕಾಣಿಸ್ತಾ ಇದಾವೆ. ನೋಡಿ ಕಾಯಿ. ವೀಕ್ಷಕರ ನೋಡಬಹುದು, ಇದು ನಾಟಿ ಮಾಡಿ 6 ತಿಂಗಳಿಗೆ ಕ್ರಾಪ್ ಬರುತ್ತೆ. ಇದು ಕಾಗ್ಜಿ ಅಂತ. ಇದೆಲ್ಲ ಕಾಗ್ಜಿ. ಅದು ತೈವಾನ್ ಲೆಮನ್. ಇದು ತೈವಾನ್ ಲೆಮನ್. ಇದು ಬಹಳ ಬಿಡುತ್ತೆ ತೈವಾನ್ ಲೆಮನ್ ಸರ್. ನಾವು ನೋಡಿದ್ವಿ ಕೆಲವೊಂದೊಂದು ಪ್ಲಾಟ್ 365 ದಿವಸನೂ ಇರುತ್ತೆ. 365 ದಿವಸ ಮತ್ತೆ ಸೈಜು 400 ರಿಂದ 5,000 ಕಾಯಿ ಹಿಡಿಯುತ್ತೆ ಬಿಡುತ್ತೆ. ನೋಡಿದ್ವಿ ಸರ್ ನಾವು, ಒಬ್ಬೊಬ್ರು ಹಾಕಿದಾರಲ್ಲ ತೈವಾನ್ ಪ್ಲಾಂಟ್ ಅಂತಂದು ಹೇಳಿದಾರೆ. ಆದ್ರೆ ಇದು ಕೋಕೋನಟ್ ಡಾರ್ಫ್ ಎಲ್ಲೋ, ಮಲೇಷಿಯನ್ ಡಾರ್ಫ್ ಎಲ್ಲೋ, ಅದು ಮಲೇಷಿಯನ್ ಡಾರ್ಫ್ ಗ್ರೀನ್. ಮತ್ತೆ ಇದೆಲ್ಲ ಪೆಪ್ಪರ್, ಗ್ರಾಫ್ಟೆಡ್. ಇದೆಲ್ಲ ಗ್ರಾಫ್ಟೆಡ್ ಪೆಪ್ಪರ್ ಬರುತ್ತೆ. ಮತ್ತೆ ತೈವಾನ್ ಪಿಂಕ್. ನೋಡಬಹುದು, ಇದು ನಮ್ಮ ಇದ್ರಲ್ಲಿ ಏನ ಅಂತಾರೆ, ಕಾಳ್ಮೆಣಸು ಅಂತಾರಲ್ಲ ಅಲ್ಲ ಸರ್? ಇದು ಕಾಳ್ಮೆಣಸು. ಸರ್ ಇದೆಲ್ಲ ಏನ್ ರೇಟ್ ಸರ್? ಇದು ಗ್ರಾಫ್ಟೆಡ್. ಇದು 100 rupees, ನಾಟಿ ಆದ್ರೆ 30 rupees. ಗ್ರಾಫ್ಟೆಡ್ 100 rupees ಇದೆ. ಮತ್ತೆ ಅದು ಪಕ್ಕದಲ್ಲಿ ತೈವಾನ್ ಪಿಂಕ್, ಅದು ಗೋವಾ ಪ್ಲಾಂಟ್ಸ್. ಸರ್ ಇದು 6 months ಗೆ ಬಂದ್ಬಿಡುತ್ತೆ. ಇದು ಪ್ಯಾರ್ಲ ಸರ್? ಪ್ಯಾರ್ಲ 6 months ಬರುತ್ತೆ. ತೈವಾನ್ ಪಿಂಕ್ ಕಲರ್ ಪ್ಯಾರ್ಲ ಇದು. ಇದು ಎಲ್ಲ ಏನ್ ರೇಟ್ ಸರ್? ಇದು 30 rupees ಇದೆ. 30 rupees ಒಂದು ಪೀಸ್. ಸರ್ ಇದು ಡೆಲಿವರಿ ನೀವೇ ಕೊಡ್ತೀರಾ? ಡೆಲಿವರಿ ಅದೇ 1000 plants ಅಬೋವ್ ಇದೆ, ಡೆಲಿವರಿ ನಮ್ದೇ ಇರುತ್ತೆ. ಹೌದು ಸರ್. ಅದ್ರ ಪಕ್ಕದಲ್ಲಿ ಸುಹಾಸಿನಿ ಅಂತ ಕರಿಬೇವು. ಹೌದು ಸರ್. ಇದು ಸರ್ ಇದು ಯಾವ ತರ? ಸುಹಾಸಿನಿ ಅಂತ ಕರಿಬೇವು ಸರ್. ಅದು ಸರ್ ಪ್ಯೂರ್ ನಾಟಿ. ಅದ್ರ ಪಕ್ಕದಾಗೆ ಚಕೋತ ಇದೆ, ಸ್ಟಾರ್ ಫ್ರೂಟ್ ಇದೆ, ಲಕ್ಷ್ಮಣ ಫಲ ಗ್ರಾಫ್ಟೆಡ್ ಸಿಗುತ್ತೆ. ಸರ್ ಇದು ಏನ್ ರೇಟ್ ಸರ್ ಇದು ನಿಮ್ದು? ಅದು ಲೆಮನ್ 100 rupees ಇದೆ, 200 ಇದೆ, 300 ಇದೆ. ಸರ್ ಕ್ಲೋನಲ್ ಪ್ಲಾಂಟ್ಸ್ ಎಲ್ಲ. ಇದು ಎಷ್ಟು ತಿಂಗಳು ಬಿಡುತ್ತೆ ಸರ್? ಇದು 6 months ಗೆ ಬಂದ್ಬಿಡುತ್ತೆ. ಇದು 6 months ಗೆ ಬರುತ್ತೆ. ಇದು ಸಪೋಟ, ಕ್ರಿಕೆಟ್ ಬಾಲ್. ಕಾಲಿಪರ್ತಿ ಇದೆ, ಕ್ರಿಕೆಟ್ ಬಾಲ್ ಇದೆ ಸಪೋಟದಲ್ಲಿ. ಇದು ಎಷ್ಟು ತಿಂಗಳು ಬರುತ್ತೆ ಸರ್? ಇದು 6 months ಗೆ ಬಂದ್ಬಿಡುತ್ತೆ ಸರ್. ಅದು ಇದು ಯಾವ ತರ ಜಮೀನಲ್ಲಿ ಬೆಳಿಬಹುದು ಸರ್? ಎಂತ ಜಮೀನಲ್ಲಿ ಬರುತ್ತೆ ಸರ್. ಫುಡ್ ಇರ್ಬೇಕು, ಗೊಬ್ಬರ, ನೀರು, ಮೇ, ಅಷ್ಟೇ ಫುಡ್. ಇದರಲ್ಲಿ ಮತ್ತೆ ಆ ಕಡೆ ಐತಲ್ಲ, ಅದು ಬಂದು ತೈವಾನ್ ಸಪೋಟ ಅಂತ. 1.5 kilo ವರೆಗೂ ಬರುತ್ತೆ ಸೈಜ್. ಒಂದು ಸಪೋಟ ಅರ್ಧ ಅಡಿ ಇರುತ್ತೆ ಕಾಯಿ. ಅರ್ಧ ಅಡಿ ಕಾಯಿ ಉದ್ದ ಇರುತ್ತೆ. ಅರ್ಧ ಕೆಜಿ ಬರುತ್ತೆ. ಫುಲ್ ರೆಡ್. ಇದು ಏನ್ ರೇಟ್ ಸರ್? ಇದು 300 rupees. ಅದು 300 rupees. ಒಂದ್ ಎಕರೆಗೆ ಎಷ್ಟು ಹೋಗ್ಬೋದು ಸರ್ ಇದು? ಅದು ಅಷ್ಟೇ 108 plants ಬೇಕು. 180 ಸಸಿ ಹೋಗುತ್ತೆ. 108 ಗಿಡ. 108 20 ಅಡಿ ದಾಯ. ಸರ್ ಇದೆಲ್ಲ ನೇರಳೆ ಸರ್, ಜಮ್ ನೇರಳೆ. ಬೌಡಲ್ಲಿ ಅಂತ ವೆರೈಟಿ. ಇದು ಎಷ್ಟು ಸರ್? ಇದು ಬೌಡಲ್ಲಿ. ಇದು 200 rupees ಇದೆ. ಮತ್ತೆ ಹಲ್ಸಲ್ಲಿ ಸಿದ್ದು ಹಲ್ಸು, ಅಲ್ಲಿ ಅದು ತುಮಕೂರದ್ದು ಅದು ಇದೆ. ಗಮ್ಲೆಸ್ ಇದೆ ಸರ್. ಇವಾಗ ಒಂಥರ ನಾವು ವಿಡಿಯೋದಲ್ಲೆಲ್ಲ ನೋಡ್ತಾ ಇರ್ತೀವಿ, ಒಂಥರ ಕೆಂಪು ತರ ಬರುತ್ತಲ್ಲ. ಕೆಂಪು ಅದ್ರಲ್ಲಿ 3 ಕಲರ್ ಬರುತ್ತೆ. ರೆಡ್ ಬರುತ್ತೆ, ಮತ್ತೆ ಜೇನುತುಪ್ಪ ಕಲರ್, ಮತ್ತೆ ಯೆಲ್ಲೋ ಕಲರ್. ವಿಯೆಟ್ನಾಂ ಇದೆ, ರೆಡ್ ಬೂಮ್ ಅಂತ ಇದೆ, ಮತ್ತೆ ಸಿದ್ದು ಹಲ್ಸು ಇದೆ. ಅದ್ರಲ್ಲಿ ಯಾವ್ದು ಚೆನ್ನಾಗ್ ಬರುತ್ತೆ? ಇದೆಲ್ಲ ಎಲ್ಲಿಕಾಯಿ. ಇದು ಅದೇ ನಾವು ಉಪ್ಪಿನಕಾಯಿ ಹಾಕೋತೀವಿ, ನಲ್ಲಿಕಾಯಿ. ನೋಡ್ಬೋದು, ನಲ್ಲಿಕಾಯಿ ಉಪ್ಪಿನಕಾಯಿ ತಿನ್ನಕ್ಕೆ ಯಾರು ಆಸಕ್ತಿ ಇರುತ್ತೋ
ಅವ್ರು ಬಂದ್ರೆ ಇಲ್ಲಿ ನಲ್ಲಿಕಾಯಿ ಸಸಿನೂ ಸಿಗುತ್ತೆ. ಸರ್ ಇದು ಏನ್ ರೇಟ್ ಸರ್ ನಲ್ಲಿಕಾಯಿ ಸಸಿ? ನಲ್ಲಿಕಾಯಿ ಸಸಿ 100 ರುಪೀಸ್ ಇದೆ. 100 rupees ಇದೆ. ಇದು ಕಿನೋ ಮೋಸಂಬಿ ಅದು ನೋಡ್ಬೋದು ವೀಕ್ಷಕರೇ, ಇದು ಕಿನೋ ಮೋಸಂಬಿ ಅದು ನೋಡ್ಬೋದು. ಇಲ್ಲಿ ಮೂಸಂಬಿ ಗಿಡನೂ ಇದೆ. ಕಿನೋ ಅಂತ ಕೀನೋ. ಸರ್ ಇಲ್ಲಿ ನಮ್ಮ ಇದ್ರಲ್ಲೆಲ್ಲ ಬರುತ್ತಾ ಮೂಸಂಬಿ? ಬರುತ್ತೆ. ಹಾ ಮೂಸಂಬಿ ನಮ್ಮಲ್ಲಿ ಮುಂಚೆ ಫೇಮಸ್ ಇತ್ತು ಸರ್. ಏನಂದ್ರೆ ಮೇಂಟೈನ್ ಮಾಡಲು ಎಲ್ಲ ಇದಾಯ್ತು. ಇದು ಬೆಟ್ಟದಲ್ಲಿ ಅದು ಆಪಲ್ ಗಿಡ ಇದೆ, ಮತ್ತೆ ಬಾರೆಹಣ್ಣದಲ್ಲಿ ಆಪಲ್ ರೆಡ್ ಕಲರ್ ಬರುತ್ತಲ್ಲ ಬಾರೆಹಣ್ಣು, ಸರ್ ಅದು ಇದೆ. ಇದೆಲ್ಲ ಬಾರೆಹಣ್ಣು ರೆಡ್ ಕಲರ್ ಬರುತ್ತಲ್ಲ ಅದು ಬಾರೆಹಣ್ಣು ರೆಡ್ ಕಲರ್. ಇದು ಅಷ್ಟೇ 6 months ಗೆ ಬಂದ್ಬಿಡುತ್ತೆ. ಇದು ಏನ್ ರೇಟ್ ಸರ್ ಸಸಿ ಎಲ್ಲ? ಇದು ಎಲ್ಲ 100 ರುಪೀಸ್ ಇದೆ ಸರ್. 100 rupees ಇದೆ. ಇದು ಆಪಲ್ ಗಿಡ. ಆಪಲ್ ಗಿಡ ವೀಕ್ಷಕರ ನೋಡ್ಬೋದು. ಮತ್ತೆ ಅಲ್ಲಿ ಆಪಲ್ ಗಿಡ ಪಕ್ಕದ ಸ್ಟಾರ್ ಫ್ರೂಟ್, ಬಹಳಷ್ಟು ಜನ ನೋಡಿರಲ್ಲ. ಸ್ಟಾರ್ ಫ್ರೂಟ್ ಅದು ಇದೆ ಆಪಲ್ ಗಿಡ. ಅಲ್ಲಿ ನಿಮ್ಸಂಬಿ ದೇವಸ್ಥಾನ ಹತ್ರ ಮಾಡ್ತಾರಲ್ಲ ಅದು. ಇದು ಬಾರೆಹಣ್ಣು. ಇದು ಆಪಲ್ ಗಿಡ ಏನ್ ರೇಟ್ ಸರ್ ಇದು? ಅದು 300 ಕೊಡ್ತಾ ಇದ್ದೀವಿ ಸರ್. ಇಲ್ಲಿ ಪ್ಲಾಂಟೇಶನ್ ಯಾವ ಇದಾವೆ? ಇಲ್ಲಿ ಇದೆ ಬೇಜನ್ ಇದೆ. ನೋಡೋದು ವೀಕ್ಷಕರೇ, ಇಲ್ಲಿ ಎಲ್ಲದೂ ಚೆನ್ನಾಗಿ ಸಿಗ್ತಾ ಇದಾವೆ, ಒಳ್ಳೆ ಕಡಿಮೆ ರೇಟ್ ಅಲ್ಲಿ ಇದಾವೆ. ಇದು ಬಂದು ಗೋಡಂಬಿ. ಮತ್ತೆ ಇಲ್ಲಿ ನೋಡ್ರಿ ಗೋಡಂಬಿ ಸಸಿನೂ ಇದಾವೆ. ಗೋಡಂಬಿ ಸರ್. ದ್ರಾಕ್ಷಿ ಇಲ್ಲ ಸರ್, ಅದು ನಮ್ಮಲ್ಲಿ ಅದು ದ್ರಾಕ್ಷಿ ಯಾರು ಇಲ್ಲಿ ಇಲ್ವಲ್ಲ. ಇದು ಗೋಡಂಬಿ ಏನ್ ರೇಟ್ ಸರ್? ಇದು ಚಕೋತ ಬೇಗ ಬರುತ್ತೆ ಕ್ರಾಪ್. ಸರ್ ಅದು ಚಕೋತ. ಇದು ಎಷ್ಟು ತಿಂಗಳಿಗೆ ಬರುತ್ತೆ ಸರ್? ಈಗ 6 months ಗೆ ಬಂದ್ಬಿಡುತ್ತೆ ಸರ್. ಇದು ಚಕೋತ ಇದೆ, ಆರೆಂಜ್ ಇದೆ. ಇದು ಏನ್ ರೇಟ್ ಸರ್? ಚಕೋತ ಎಲ್ಲ 200 ರುಪೀಸ್ ಇದೆ ಸರ್. 200 rupees. ಇದು 4 kg 5 kg ಕಾಯಿ ಹಿಡಿಯುತ್ತೆ ಸರ್. ಇದು ಗೋಡಂಬಿ. ಬೆಂಗೂರ್ಲ 4 ಅಂತ. ಬೆಂಗೂರ್ಲ 4 ಇದೆ, 7 ಇದೆ. ನಿಮ್ಮನ್ನ ಒಂದ್ ಸ್ವಲ್ಪ ಮೊಬೈಲ್ ನಂಬರ್ ಹೇಳ್ತೀರಾ ಸರ್? 9980 46 128 ಅರುಣಾ ನರ್ಸರಿ ಮೇಟುಕುರಿಕೆ. ವೀಕ್ಷಕರ ನೋಡಬಹುದು, ಇಲ್ಲಿ NH4 ಅಲ್ಲಿ ಇದೆ. ಇಲ್ಲಿ ಹಿರಿಯೂರಿಂದ ಸ್ವಲ್ಪ ಮುಂದೆ ಯಾರ ಒಳ್ಳೊಳ್ಳೆ ಸಸಿಗಳು, ಅಡಿಕೆ ಸಸಿ, ತೆಂಗಿರಬಹುದು, ನಾನಾ ರೀತಿ ವೆರೈಟಿಗಳು ಇದಾವೆ ಇಲ್ಲಿ. ಮತ್ತೆ ಸರ್ ನಮ್ಮಲ್ಲಿ ಹನುಮ ಫಲ ಇದೆ, ಲಕ್ಷ್ಮಣ ಫಲ ಇದೆ, ರಾಮ ಫಲ ಇದೆ, ಸೀತಾಫಲ ಇದೆ. ಮತ್ತೆ ಆಲ್ ಸ್ಪೈಸ್ ಪ್ಲಾಂಟ್ಸ್ ಸಿಗುತ್ತೆ. ಮಸಾಲಾ ಐಟಮ್ ಎಲ್ಲ ಸಿಗುತ್ತೆ. ಮಸಾಲಾ ಐಟಮ್ ಎಲ್ಲ ಚಕ್ಕೆ, ಲವಂಗ, ಆಲ್ ಸ್ಪೈಸ್ ಸಿಗುತ್ತೆ. ಮತ್ತೆ ಇದು ನೆಲಾನಿ ಗ್ರೀನ್ ಗೋಲ್ಡ್ ಅಂತ ಏಲಕ್ಕಿ ಸಿಗುತ್ತೆ. ಮತ್ತೆ ನಮ್ಮಲ್ಲಿ ಪಪ್ಪಾಯಿ ವಿಶೇಷ ಅಂದ್ರೆ ಪಪ್ಪಾಯಿ ಇದು ರೆಡ್ ಲೇಡಿ ಸಿಗುತ್ತೆ. 15 ವೆರೈಟಿ ಸಿಗುತ್ತೆ. ವೀಕ್ಷಕರೇ ಎಲ್ಲಾ ರೀತಿಯ ಸಸಿಗಳು ಸಿಗ್ತವೆ ಇಲ್ಲಿ ನೋಡಬಹುದು. ಎಲ್ಲರೂ ಬಂದು ನಿಮ್ಮ ಮನೆಗೆ ಏನೇನ್ ಬೇಕ ಎಲ್ಲವೂ ಒಂದು ಸಸಿ ತಗೊಂಡಾಗ ನಾಟಿ ಮಾಡಿಕೊಳ್ರಿ. ಯಾಕಂದ್ರೆ ಇವಾಗೆಲ್ಲ ತಿಂತಕ್ಕಂತ ಫ್ರೂಟ್ಸ್ ಗಳೆಲ್ಲ ಬರೀ ಕೆಮಿಕಲ್ಸ್ ಅಲ್ಲೇ ಇದನ್ನ ಮಾಡಿರ್ತಾರೆ. ಮನೆ ಹತ್ರ ಒಂದೊಂದೇ ಸಸಿ ಸಾಕಂದ್ರೆ ಸಾಕು ನೀವು. ಮತ್ತೆ ಯಾರ ಪ್ಲಾಟ್ಗಳು ಮಾಡೋರಿದ್ರೆ ಮಾಡ್ಕೋಬಹುದು. ಒಳ್ಳೆ ಸಸಿ ರಿಸರ್ವನಲ್ ರೇಟ್ ಅಲ್ಲಿ ಇದಾವೆ, ಯಾವ ಜಾಸ್ತಿ ರೇಟ್ ಏನ್ ಹೇಳ್ತಲ್ಲ ಸರ್. ಕೊನೆದಾಗೆ ನೀವು ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ವೀಕ್ಷಕರಿಗೆ ಏನಿಲ್ಲ ಸರ್, ಚೆನ್ನಾಗಿ ಫ್ರೂಟ್ಸ್ ಒಳ್ಳೇದು ಬೆಳೆಸಿರಿ. ಮನೆ ಹತ್ರ ಬೆಳೆಸ್ಕೋಬಹುದು, ಹೊಲ್ದಾಗಿದ್ರೆ ಹೊಲ್ದಾಗ ಬೆಳೆಸ್ಕೋಬಹುದು. ಈಗ ಫ್ರೂಟ್ಸ್ ಇದೆ ಮೇನ್. ಎಲ್ಲಾದ್ರಲ್ಲಿ ಕೆಮಿಕಲ್ ಇದೆ. ಐಸ್ ಕ್ರೀಮ್ ಕೆಮಿಕಲ್ ಜಾಸ್ತಿ ಇದೆ. ಈಗ ಅವರೇ ಬೆಳ್ಕೊಂಡು ಅವರೇ ತಿನ್ಬಹುದು. ಫ್ರೂಟ್ಸ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸರ್.